ಯಮ್ಮ ಆಗಿದ್ದ ಕಣ ನಿನಗೆ. ನನ್ನ ಸೇಡು ತೀರಿಸಿಕೊಳ್ಳಲು ಕರೆಸಿರುವ ಮಾನವ ನೀನು, ನನ್ನ ಪೀಠವನ್ನೇ ಅಲಂಕರಿಸಿರುವೆಯ ಹೋಲೋ ಮಾನವ. ನಿನಗೆ ಜ್ಞಾನವಿದೆಯೇ ಇಲ್ಲ ಮದವೇರಿದೆಯೇ? ಧರ್ಮ ಅಧರ್ಮಗಳನ್ನು ಅರಿಯದ ಅಧಮ ನೀನು ನನ್ನ ಪೀಠವನ್ನು ಅಲಂಕರಿಸಿದೆಯಾ? ಎಷ್ಟು ಮದ, ಎಷ್ಟು ಅಹಂಕಾರ, ಎಂತ ದುರಹಂಕಾರಿ ನೀನು. ತುಚ್ಛ ಮಾನವ. ದುಡ್ಡಿಗೆ ಸಾಯ್ತೀರ, ಕಾಯಿಲೆ ಬಂದು ಸಾಯ್ತೀರ, ಸಾಲ ಮಾಡಿ ಸಾಯ್ತೀರ, ತಪ್ಪು ಮಾಡಿ ಸಾಯ್ತೀರ. ಸಾಯ್ತಾ ಇದೀವಿ ದೇವ್ರೆ ಅಂತ ನಿತ್ಯ ಪೂಜೆ ಮಾಡುವ ನೀವೆಲ್ಲಿ? ನಿಮ್ಮ ಜನನ ಮರಣವನ್ನು ಕ್ಷಣದಲ್ಲಿ ತೀರ್ಮಾನಿಸುವ ನಾವೆಲ್ಲಿ? ನೀವು ಮಾನವ ಜಾತಿ ಅಲ್ಪರು, ಸ್ವಾರ್ಥಿಗಳು, ವಂಚಕರು, ನೀಚರು. ಅಂಥ ನೀಚರಾಗಿ ಹುಟ್ಟಿದ ನೀವು ನರಕಾಧಿಪತಿಗಳಾಗುತ್ತೀರಾ? ಅಸಂಭವ. ತಪ್ಪು ಮಾಡಿರುವ ನೀನು ಯಮ ಶಿಕ್ಷೆಗೆ ಸಿದ್ಧನಾಗು. ತಲೆ ಬಗ್ಗಿಸಿ ನಿಲ್ಲುವುದೇ ನೀಚ ಮಾನವರ ನಿಮ್ಮ ಜಾತಿ. ಯಮ ಏನಂದಿರಿ? ಮಾನವ ಜಾತಿ ನೀಚವೇ? ಎಂಥ ಮಾತು! ವೈತರಣಿಯನ್ನು ಹಿಂಬಾಲಿಸಿ, ಸತಾಯಿಸಿ, ಅಲ್ಲೋಲ ಕಲ್ಲೋಲಗೊಳಿಸಿ, ನಿಮ್ಮ ಧರ್ಮಸೂತ್ರಕ್ಕೆ ಬೆಂಕಿ ಕೊಟ್ಟು ಪತಿಯ ಪ್ರಾಣವನ್ನೇ ಉಳಿಸಿದ ನಾರಿಮಣಿ ಸಾವಿತ್ರಿಯದು ಎಂತಹ ಜಾತಿ? ಮಾನವ ಜಾತಿ. ತನ್ನ ಭಕ್ತಿಯಿಂದ ಸಾಕ್ಷಾತ್ ಪರಮೇಶ್ವರನೇ ಪ್ರತ್ಯಕ್ಷವಾಗುವಂತೆ ಮಾಡಿ ನಿಮ್ಮ ಯಮಪಾಶವನ್ನೇ ತೃಣಕ್ಕೆ ಸಮಾನವೆಂದು ಭಾವಿಸಿ ಪ್ರಾಣಹರಣ ಮಾಡೋ ನಿಮ್ಮ ಪ್ರಾಣಕ್ಕೆ ಬೆದರಿಕೆ ನೀಡಿ ಓಡಿಸಿದಂತಹ ಬಾಲಕ ಮಾರ್ಕಂಡೇಯನು ಯಾವ ಜಾತಿ? ಮಾನವ ಜಾತಿ. ನೀಚ ಎಂದು ಪದೇ ಪದೇ ಲಜ್ಜಿತಗೊಳಿಸುತ್ತಿದ್ದೀರಾ. ಎಷ್ಟೊಂದು ಬಾರಿ ನಮ್ಮಿಂದ ಅವಮಾನಿತರಾಗಿದ್ದೀರಾ ನೀವು. ಇಂದು ಜಾತಿ ಎಂದು ನಮ್ಮನ್ನು ಅವಹೇಳನ ಮಾಡುತ್ತಿದ್ದೀರಾ. ಎಂತಹ ಅವಿವೇಕ, ಎಂತಹ ಅಜ್ಞಾನ, ಎಂತಹ ಕುಸಂಸ್ಕಾರ. ಇಂದಿನಿಂದ ದೇವತೆಗಳು ಅಧಿಕ, ಮನುಷ್ಯರು ಅಧಮ ಎನ್ನುವ ತುಚ್ಛ ಭಾವನೆಯನ್ನು ಬೇರು ಸಹಿತ ಕಿತ್ತು ಹಾಕದೆ ಬಿಡುವುದಿಲ್ಲ. 3 ಲೋಕದಲ್ಲಿರುವ ಮುಕ್ಕೋಟಿ ದೇವತೆಗಳು, ದಿಶೆಯನ್ನು ಕಾಯುವ ಅಷ್ಟ ದಿಕ್ಪಾಲಕರು, ಜೀವ ನೀಡುವ ಪಂಚಭೂತಗಳ ಸಮೇತ ಜಯ ಹೋ ನರ ಎನ್ನುವ ಹರ್ಷೋದ್ಗಾರದಿಂದ ನಾನು ಸಿಂಹಾಸನ ಗ್ರಹಣ ಮಾಡುತ್ತೇನೆ. ಸ್ವರ್ಣ ಮಣಿಮಯ ರತ್ನ ಖಚಿತ ಅಲಂಕೃತವಾದ ಈ ಸಭಾ ಮಂದಿರದಲ್ಲಿ, ಅಕುಟಿತ ಸೇವಾ ದಕ್ಷ ಪರಿವಾರ ಸಮೂಹದ ಮಧ್ಯದಲ್ಲಿ, ಭೂತಲ ಪರಿರಕ್ಷಣ ಧರ್ಮನಿಲಯವಾದ ಈ ನರಕಲೋಕದಲ್ಲಿ ಸರ್ವದ ಶತದ ಸಹಸ್ರದ ಪಾಪ ಪಂಕಿಲ ಎನ್ನುವ ಕುಲ, ಮತ, ಜಾತಿ ಕೂಪವನ್ನು ಸಮಾನವಾಗಿ, ಶಾಶ್ವತವಾಗಿ ಪ್ರಕ್ಷಾಳನೆ ಮಾಡುತ್ತೇನೆ. ಎನಿ ಡೌಟ್ಸ್? ಅವ್ರು ಯಾವಾಗ ಕಿಡ್ನಾಪ್ ಮಾಡಿದ್ರು ಆವಾಗಿಂದ ನನಗ್ ತುಂಬಾನೇ ಬೇಜಾರಾಗಿತ್ತು. ನನ್ ಜೀವನೇ ಹೊರಟೋಗಿತ್ತು. ನಿಮ್ ಭಾವನು ತುಂಬಾ ಯೋಚಿಸ್ತಿದ್ದ. ಹೌದಮ್ಮ, ಅವಾಗಿಂದ ಪಿಕ್ಕಿಳಿಸಿ ಅಳ್ತಾನಮ್ಮ ನನ್ನ ಮಗ. ಅವನ್ ಬಗ್ಗೆ ನೀನ್ ಚಿಂತೆ ಮಾಡ್ತಾ, ನಿನ್ ಬಗ್ಗೆ ಅವನ್ ಚಿಂತೆ ಮಾಡ್ತಾ ಎಷ್ಟ್ ದಿನ ಅಂತ ಇರ್ತೀರಮ್ಮ? ನಿಮ್ಮಿಬ್ಬರಿಗೂ ಮದ್ವೆ ಮಾಡ್ಬಿಡೋಣ. ನನಗಿಷ್ಟ ಇಲ್ಲ ಅತ್ತೆ. ಇವನ್ಗೇನಾಗಿದ್ಯಮ್ಮ? ಕರೆಂಟ್ ಹೋದಾಗ ಕಾಣ್ದೇ ಇರ್ಬೋದು, ಕರೆಂಟ್ ಇದ್ದಾಗ ಕಾಣ್ತಾನಲ್ವಾ? ತಾಯಿ ಮಾಡ್ಕೊ ನನ್ ಬಂಗಾರ. ಏನೇ ಗೋಗರಿತಿದ್ರೆ ನಾಟಕ ಆಡ್ತಿದ್ಯಾ? ನೀನು ಒಪ್ಕೊಳ್ಳಿಲ್ಲ ಅಂದ್ರೆ ಈ ಆಸ್ತಿ ಎಲ್ಲ ನಮ್ಮ ಹತ್ರನೇ ಇರುತ್ತೆ. ಇನ್ಯಾವತ್ತು ಬೇರೆ ಹುಡುಗನ ಜೊತೆ ಮದ್ವೆ ಆಗಲ್ಲ. ನನ್ನ ಮಗನ ಮದ್ವೆ ಆದ್ರೆ ಈ ಆಸ್ತಿನ ಅನುಭವಿಸ್ತೀಯ. ಇಲ್ಲ ಅಂದ್ರ ಯಾವಾಗ್ಲೂ ಕೆಲಸದೊಳಗೆ ಬದುಕಬೇಕಾಗತ್ತೆ. ಏನ್ ಬೇಕು ಅಂತ ಯೋಚನೆ ಮಾಡು.
ಅಬ್ಬಾ ಅಪ್ಪ ನನ್ಗಿಂತ ಪೊರ್ಕೆನೆ ಬೇಕತ್ತ ಅವಳಿಗೆ. ಇನ್ನೊಂದು 10 ದಿನ ಆದ್ರೆ ಅವಳಿಗೆ 21 ವರ್ಷ ಆಗುತ್ತೆ. ಆವಾಗ ಜುಟ್ಟು ಹಿಡಿದು ಮನೇಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ತೀನಿ. ಯಮಹೋ ಯಮಹ, ಈ ಹುನುಮಾನ ಅವರಿಂದ ಎಂತಹ ಶಿರೋಭಾರ. ಇಷ್ಟೆಲ್ಲಕ್ಕೂ ಕಾರಣನಾದ ನೀನು ಚಿತ್ರಗುಪ್ತ. ಅವನೊಂದಿಗೆ ಕುಣಿದು ಕುಪ್ಪಳಿಸಿ ಪ್ರಭು ನೀವಿಲ್ಲಿ ಯೋಚನೆ ಮಾಡ್ಕೊಂಡು ನಿಂತ ಇರಿ, ಅವನಲ್ಲಿ ನಿಮ್ ಸಿಂಹಾಸನಕ್ಕೆ ಮೊಳೆ ಹೊಡೆದು ಬಿಡ್ತಾನೆ. ಏನೋ ಗೊತ್ತಿಲ್ಲ, ಚಿಕ್ಕ ದೋಷ ನಡೆದೋಯ್ತು. ಚಿಕ್ಕ ದೋಷವೇ? ಅದನ್ನೇನು ಪಾಶವೆಂದುಕೊಂಡೆಯ? ನಿನ್ನ ತಲೆ ಕೂದಲೆಂದುಕೊಂಡೆಯ? ವಾದವನ್ನು ನಿಲ್ಲಿಸಿ ಕರ್ತವ್ಯವೇನೆಂದು ಯೋಚಿಸು. ಇದಕ್ಕಿರೋದು ಒಂದೇ ಮಾರ್ಗ ಪ್ರಭು. ಏನದು? ಪಾಷಾಣ ಕದಿಯೋದು. ಧರ್ಮವನ್ನು ಪಾಲಿಸುವ ನನಗೆ ಕಳ್ಳತನ ಮಾಡು ಎನ್ನುವೆಯ? ಮತಿಭ್ರಮಣೆಯ ನಿನಗೆ? ತಪ್ಪೇನಿಲ್ಲ ಪ್ರಭು, ಕಳ್ಳತನ ಮಾಡೋದು ದೇವತೆಗಳ ಶೋಭೆ ತರುತ್ತೆ. ಶ್ರೀಕೃಷ್ಣನೇ ಕಳ್ಳತನ ಮಾಡಿದಾನೆ, ನೀವು ಮಾಡ್ತಿರೋ ತಪ್ಪೇನು? ಆಹಾ, ಪ್ರಭು ನೀವು ಸಕಲ ಕಲಾವಲ್ಲಭ, ಹೌದು ತಾನೆ? ಹೌದು. ಕಳ್ಳತನ ಕೂಡ ಒಂದು ಕಲೆನೇ, ಹೌದಲ್ವಾ? ಹಾಗಾಗಿ ನೀವು ಮಾಡಿದ್ರೆ ಅದನ್ನ ಕಲಾ ಸಾಧನೆ ಅಂತಾರಿಯೇ ಹೊರತು ಕಳ್ಳತನ ಅಂತ ಹೇಳಲ್ಲ ಪ್ರಭು. ನೀವು ತಡ ಮಾಡಿದ್ರೆ ಈ ವಿಷಯ ದೇವಲೋಕಕ್ಕೆ ಹೋಗಿ ಆಮೇಲೆ ಸರಿ 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 ಸರಿ, ನೀನು ಅವನು ಹಿಡಿದುಕೋ ಗಟ್ಟಿಯಾಗಿ. ನಾನು ಅದನ್ನು ತೆಗೆದುಕೊಳ್ಳುತ್ತೇನೆ ಪಟ್ಟನೆಂದು. ಈ ಗಟ್ಟಿ ಪಟ್ಟಿ ಎಲ್ಲ ಅವನ ಹತ್ರ ನಡೆಯಲ್ಲ ಪ್ರಭು. ಅವನು ಭೂಲೋಕದಲ್ಲಿ ಕಳ್ಳರಿಗೆ ಗುರು ಇದ್ದ ಹಾಗೆ. ಅವನು ನಿದ್ರೆ ಮಾಡ್ತಾ ಇರೋ ಸಮಯದಲ್ಲಿ ನಾವು ಅವನ್ನ ಏಮಾರಿಸ್ಬೇಕು. ಓಹೋ, ಅಯ್ಯೋ ದೇವರೇ, ಆ ನರ ಮನುಷ್ಯ ನನ್ನ ಸಿಂಹಾಸನದ ಮೇಲೆ ನಿದ್ದೆ ಮಾಡುತ್ತಿರುವನು. ಓ, ಒಬ್ಬ ಅಲ್ಪ ಮಾನವ ಮಲಗಿರುವನು. ನನಗೆಲ್ಲೋ ಚುಚ್ಚಿದಂತಾಗುತ್ತಿದೆ ಚಿತ್ರಗುಪ್ತ. ಪ್ರಭು ನಿಮ್ಮ ಕೋಪನ ಮಡಿಸಿ ಸ್ವಲ್ಪ ಆ ಕಡೆ ಇಡಿ. ನಮಗ್ ಬೇಕಾಗಿರೋದು ಯಮಪಾಶ. ಮೆತ್ತಗೆ ಹೋಗಿ ಅದನ್ನ ತಗೊಂಬಂದ್ಬಿಡಿ. ಪ್ರಭು ನೀವು ಹೋಗ್ತಾ ಇರೋದು ರಾಣಿವಾಸಕ್ಕಲ್ಲ, ಪಾದರಕ್ಷೆ ಬಿಟ್ಟು ಹೋಗಿ. ತಲೆ ಮೇಲೆ ಮುಸ್ಕ್ ಹಾಕೊಳ್ಳಿ. ಈಗ ನೆಮ್ಮದಿಯಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಎಗರ್ಕೊಂಡು ಹೋಗಿ ಪ್ರಭು. ಚಿತ್ರಗುಪ್ತ, ಆ ಮುಸುಕು ಏತಕ್ಕೆ ಚಿತ್ರಗುಪ್ತ? ನೀನ್ ಸುಮ್ನರಯ್ಯ, ಯಮ ಧರ್ಮರಾಜ ಕಳ್ತನ ಮಾಡಕ್ ಹೋಗ್ತಾ ಇದಾರೆ. ಯಮನು ಕಳ್ಳನಾಗಿಹನು, ಕಳ್ಳನು ಯಮನಾಗಿಹನು. ವಿಧಿ ಲಿಖಿತವೇ ಇದು. ಮತ್ತೆ ಸ್ವಾಮಿ ತಾವ್ಯಾವಾಗ ಬಂದ್ರಿ ಸ್ವಾಮಿ? ಈಗಲೇ ಎಲ್ಲ ನೋಡಿದ್ರ? ಒಂದು ಬಿಡ್ದಾಗೆಲ್ಲ ನೋಡಿದ್ರ? ಓಹೋ, ಸ್ವಾಮಿ ತಮಗೆ ಮೃಷ್ಟಾನ್ನ ಭೋಜನ. ಕಳ್ಳ 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 ಕಳ್ಳ. ಇದು ಅನ್ಯಾಯ. ಇಟ್ಕೊಂಡಿರೋದು ನಾನು, ಕಳ್ಳ ನೀನು. ಏಯ್, ನನ್ನ ಕಳ್ಳ ಅಂತ್ಯ ಬಿಡು. ಆ? ಕಳ್ಳತನ ಮಾಡೋದು ಬೇರೆ, ಮಾತಾಡೋದು ಬೇರೆ. ನಿನ್ನ ಅಲ್ಲಡು. ಅಯ್ಯೋ ಯಮ, ನೀನು ಕಳ್ಳನೇ. ನನ್ನ ಶತ್ರುಗಳು ಯಾರು ಇಲ್ವಲ್ಲ ನನ್ನ ಕಳ್ಳತನ ನೋಡೋದಕ್ಕೆ. ನಾರಾಯಣ ನಾರಾಯಣ. ಭಟರೆ, ಕಾರಾಗೃಹಕ್ಕೆ ಕಳಿಸಿ ಈ ಕಳ್ಳನನ್ನು. ಬಂಬೋಲಿ ಜಂಬ, ಬಂಧಿಸಿ ಈ ಮಾನವನನ್ನು. ನಾರಾಯಣ, ಪಾಪ ಯಾರ ಮಾತು ಪಾಲಿಸಬೇಕೆಂದು ತಿಳಿಯದೆ ಹೋಗಿದೆ. ಈ ಸಮಸ್ಯೆ ಬಗೆಹರಿಯಬೇಕಾದರೆ ನಾವು ಮಹಾವಿಷ್ಣು ಬಳಿ ಹೋಗುವುದೇ ಒಳ್ಳೆಯದು. ನೀವು ಸುಮ್ನೇರಿ ಸ್ವಾಮಿ, ಈಗಲೇ ಕಚ್ಚೆ ಜಾರಿ ಕೆಳಗೆ ಬೀಳ್ತಾ ಇದೆ. ಇನ್ನು ದೇವತೆಗಳ ಹತ್ರ ಪಂಚಾಯಿತಿ ಅಂತ ಹೋದ್ರೆ ಅಷ್ಟೇ ನಮ್ಮ ಕತೆ. ಹೋಗಲಿ.